ಚಾತುರ್ಮಾಸ ಪ್ರಾರಂಭ ಆಗುತ್ತೆ. ಇದು ಅನಿಷ್ಟ ಅಂತ ಹೇಗೆ ಹೇಳ್ತೀರಾ ಅಲ್ವಾ? ಪರಮಾತ್ಮನ ಸೃಷ್ಟಿಯಲ್ಲಿ ಅನಿಷ್ಟ ಅಂತಂದ್ರೆ ನಾವೇ ದೊಡ್ಡ ಪಾಪಿಗಳು. ಪ್ರತಿಯೊಂದನ್ನು ಕೂಡ ನಾವು ಸಾಧನಾ ಪರವಾಗಿ ಮಾಡ್ಕೋಬೇಕು ಅಂತ ಒಂದು ವಿಶೇಷ ಕಾಲದಲ್ಲಿ ಒಬ್ಬ ದೊಡ್ಡ ಜ್ಞಾನಿ ಬಂದಿದ್ರು. ಅವರ ಬಗ್ಗೆ ಒಂದು 10 ನಿಮಿಷ ಸ್ಮರಣೆ ಮಾಡಿ ಕೇಳಿದ್ದಾರೆ. ಯಾರ ಜ್ಞಾನಿಗಳು ಅಂತಂದ್ರೆ ಆ ಜ್ಞಾನಿಗಳ ಮನೆತನದವರು ನಮ್ಮ ಮಧ್ಯದಲ್ಲೇ ಇದ್ದಾರೆ. ಯಾವ್ದಾದ್ರು 100 ಮರಗಳಿದೆ, ಒಂದು ಸಂಖ್ಯೆ ಮರ ಸಾಕು ಐಡೆಂಟಿಫೈ ಮಾಡಿ ಪರಿಮಳ ಇದೆ ಅಂತ ಹೇಳಿ. 100 ಕಾಂಗ್ರೆಸ್ ಗಿಡ ಇದ್ದು ಏನ್ ಪ್ರಯೋಜನ ಅಲ್ವಾ? ಆದ್ರೆ ಒಂದು ಗಂಧದ ಮರ ಸಾಕು ಪರಮಾತ್ಮಗೆ ಅರ್ಪಣೆ ಮಾಡಲಿಕ್ಕೆ ಗಂಧ. ಹಾಗೆ ಎಷ್ಟೋ ಜನ ಇದ್ದಾರೆ, ಅವ್ರ ಮಧ್ಯದಲ್ಲಿ ಗೊತ್ತೇ ಆಗಿರೋ ಹಾಗೆ ಎಷ್ಟೋ ಸಂಪಿಗೆ ಮರ ಇದೆ, ಎಲ್ಲರೂ ಹೋಗ್ಕೊಡಲ್ಲ ಆಯ್ತಾ? ಆ ರೀತಿಯಲ್ಲಿ ಒಂದು ಉತ್ತಮವಾದ ಪುಷ್ಪ ಸುಗಂಧಭರಿತವಾದದನ್ನು ಅರ್ಪಣೆ ಮಾಡಿದ್ದಾರೆ ನಮ್ಮ ಪ್ರವಚಕರು. ಯಾರಿಗೂ ಅವ್ರ ಹೆಸರೇ ಗೊತ್ತಿಲ್ಲ, ನನಗೂ ಅವ್ರ ಹೆಸರೇ ಗೊತ್ತಿಲ್ಲ. ರಾಜೇಂದ್ರ ಪ್ರವಚಕರ್ ಅಂತ, ರಾಜೇಂದ್ರ ಅಂತ ಅವ್ರ ಹೆಸರು. ಯಾಕೆ ಕೇಳಿದ್ರು ಪ್ರವಚಕರ್ ಅಂತ ರೊಕ್ಕ ಅವ್ರ ಹೆಸರು. ಸುಮಾರು ಜನ ಕಥೆ ಅವರು ದೊಡ್ಡ ಕಾರ್ಯ ಮಾಡಿದ್ದಾರೆ. ಯಾವ ಕಾರ್ಯ ಅಂತಂದ್ರೆ ಒಬ್ಬ ದೊಡ್ಡ ಶ್ರೇಷ್ಠ ಹರಿದಾಸರಂತಿರೋ, ಅವಧೂತರಂತಿರೋ, ಯೋಗಿಗಳು ಅಂತಿರೋ, ಸಂಗೀತಗಾರರು ಅಂತಿರೋ, ಅದು ನೀವು ಬಿಡ್ತೀವಿ ಅಂತ ಒಬ್ಬ ದೊಡ್ಡ ವ್ಯಕ್ತಿಗಳನ್ನ ಪರಿಚಯ ಮಾಡಿಸಿದ್ದಾರೆ ಪುಸ್ತಕದ ಮೂಲಕ. ಬದರಿದಾರದ ತಪೋನಿಧಿ ಅಂತ ಒಂದು ಬೃಹತ್ ಗ್ರಂಥ. ಇದನ್ನು ತೆಗೆದುಕೊಳ್ಳುವವರೆಗೂ ಅದು ಗೊತ್ತಾಗಲ್ಲ. ಕೆಲವಾರು ಪುಸ್ತಕದಲ್ಲಿ ಏನಾಗುತ್ತೆ ಅಂದ್ರೆ ಪುಸ್ತಕ ದೊಡ್ಡದಾಗಿರುತ್ತೆ, ಅದರಲ್ಲಿ ಹಾಡೋ ಬರೀ ಫೋಟೋಸು ಇದರಿಂದಲೇ ತುಂಬಿಟ್ಟು ವಿಚಾರಗಳು ಕಮ್ಮಿ ಇರುತ್ತೆ. ಅಥವಾ ವಿಚಾರ ಇದ್ರೂ ಕೂಡ ಎಲ್ಲರಿಗೂ ಅರ್ಥ ಆಗಲ್ಲ. ಆದ್ರೆ ಇವರು ಅತೀ ಸರಳವಾಗಿ ಅರ್ಥ ಆಗಬೇಕು ಅಂತೇಳಿ ಈ ಕಾಂತಾ ಸಂಹಿತ ಅಂತ ಫ್ರೆಂಡ್ಸ್ನ ಅಥವಾ ನಮ್ಗೆ ಬೇಕಾದವ್ರನ್ನ ಕೂರಿಸ್ಕೊಂಡು ಮಾತಾಡ್ತೀವಲ್ಲ, ನಮ್ಮ ವಿಚಾರವನ್ನು ಹೇಳ್ತೀವಲ್ಲ, ಆ ರೀತಿ ಕಾಂತಾ ಸಂಹಿತ ಆ ರೀತಿಯಲ್ಲಿ ಈ ಪುಸ್ತಕ ನಿರ್ಮಾಣ ಆಗಿದೆ. ಅತ್ಯದ್ಭುತವಾದ ಚಿತ್ರಗಳೆಲ್ಲ ತುಂಬಿದ್ದಾರೆ. ಯಾರು ಇವರು? ಎಷ್ಟು ಚೆನ್ನಾಗಿ ಹೆಸರು ಕೊಟ್ಟಿದ್ದಾರೆ ಅಂತಂದ್ರೆ ಬದರಿಧಾಮದ ತಪೋನಿಧಿ ಅಲ್ಲಿದೆ ಪುಸ್ತಕ. ಏನಕ್ಕೆ ಇವರು ಸ್ಮರಣೆ ಮಾಡಬೇಕು ಅಂತಂದ್ರೆ ಅವರ ವಂಶದಲ್ಲಿ ಬಂದ ಒಂದು ಮಗುವಿಗೆ ನಾಮಕರಣ ಆಗಿದೆ, ಹಾಗಾಗಿ ಅನ್ನಪ್ರಸನ್ನ ಆಗಿದೆ. ಆ ಅನ್ನ ಜ್ಞಾನಾನ್ನವಾಗಿ ಇನ್ನೂ ಇದು ಅಭಿವೃದ್ಧಿ ಆಗಲಿ ಅಂತ 15 ನಿಮಿಷದ ಬಗ್ಗೆ ಸ್ಮರಣೆ. ಆ ದೊಡ್ಡ ಮುಳ್ಳು 3 ಕರ ಹಟ್ಟು ಮುಗಿಸ್ತೀವಿ. ಆದ್ರೆ ಅಷ್ಟೇ ಅಲ್ಲ, ವಿಚಾರ ಇರೋದು ತುಂಬಾ ಸಾಕಷ್ಟು ವಿಚಾರ ಇದೆ. ಪ್ರಾಯಶಃ ಈ ಪುಸ್ತಕ ಇಟ್ಕೊಂಡ್ರೆ ಒಂದು ಸಪ್ತಾಹ ಮಾಡಬಹುದು, ಅಷ್ಟು ವಿಚಾರಗಳಿದೆ. ಅವರು ಹುಟ್ಟು ಕೆಲವಾರು ವಿಚಾರಗಳನ್ನು ಹೇಳಲ್ಲ. ಒಂದು ಶ್ರೇಷ್ಠ ಮಹಾತ್ಮ ಮನೆತನದಲ್ಲಿ ದತ್ತಾತ್ರೇಯ ಎಂಬ ಒಬ್ಬ ಶಿಶುವಿನ ಜನನವಾಗುತ್ತೆ. ಬಾಲ್ಯದಲ್ಲಿ ತಂದೆ ತಾಯಿಯರೊಟ್ಟಿಗೆ ಬೆಳೀತಾರೆ. ತದನಂತರ ಅಜ್ಜಿ ತಾತರು ಹೈದರಾಬಾದ್ನಲ್ಲಿ ಇರ್ತಾರೆ, ಅವರೊಟ್ಟಿಗೆ ಬೆಳವಣಿಗೆ ಆಗುತ್ತೆ. ದೊಡ್ಡವರ ನೆರಳಲ್ಲಿದ್ರೆ ಏನಾಗುತ್ತೆ ಅಂದ್ರೆ ದೊಡ್ಡವರಲ್ಲಿ ಇರುವಂತ ಎಲ್ಲ ಗುಣಗಳು ಮಕ್ಕಳಿಗೆ ಬರುತ್ತಂತೆ. ಹಂಗೆ ತಾತ 3 ಹೊತ್ತು ಸಂಧ್ಯಾವಂದನೆ ಮಾಡ್ತಿದ್ರು, 3 ಹೊತ್ತು ಸ್ನಾನ ಮಾಡ್ತಿದ್ರಂತೆ, ದೇವತಾ ಪೂಜೆ ಜಪ ಇದನ್ನೆಲ್ಲ. ಅದನ್ನು ಕಂಡಂತ ಈ ಬಾಲಕ ಅವರನ್ನು ದೀಕ್ಷೆ ಇಡೋದು ಏನಂದ್ರು ಅಂತ, ನಾನು 3 ಹೊತ್ತು ಸ್ನಾನ ಸಂಧ್ಯಾವಂದನೆ ಮಾಡಬೇಕು. ಬೇರೆ ಅಧ್ಯಯನ ಬೇರೆ, ಬೇಸಿಗೆ ನಾನು ಸ್ನಾನ ಮಾಡಲ್ಲ ಸಂಧ್ಯಾವಂದನೆ ಮಾಡ್ಕೊಂಡು ಕೂತ್ಕೊಳ್ತೀನಿ ಅಂದ್ರೆ ಪ್ರಯೋಜನ? ಸ್ನಾನನೂ ಅಷ್ಟೇ ಅವಶ್ಯಕ. ಸ್ನಾನ ಮಾಡ್ತೀನಿ ಅಲ್ಲದಲ್ಲ ಅಂದ್ರೆ ಅಲ್ವಾ? ಅದಕ್ಕೆ ಶ್ರೀಮದಾಚಾರ್ಯರು ಸದಾಚಾರ ಸಮಿತಿಯಲ್ಲಿ ಸದಾಚಾರ ಬರಬೇಕು ಅಂದ್ರೆ ನಾವು ಎಷ್ಟು ಶುಭ್ರರಾಗಿರ್ಬೇಕು ಅನ್ನೋ ಎಲ್ಲ ಪೂರ್ವಪೀಠಿಗೆ ಹಾಕಿದ್ದಾರೆ. ಆ ರೀತಿಯಲ್ಲಿ ಎಲ್ಲ ಆ ಬಾಲ್ಯವನ್ನು ಆಯ್ತು. ಸ್ವಲ್ಪ ಸಂಗೀತದ ಒಲವು ತಮ್ಮ ತಾತನಿಂದ ಬಂತು ಕೇಳಿದ್ವಿ. ಆಮೇಲೆ ಸದಾನಂದ ನಾದಾನಂದ ಯೋಗಿಗಳ ಹತ್ರ ಅವರಿಗೆ ಸಂಗೀತ ಅಭ್ಯಾಸ ಆಗುತ್ತೆ. ವಿಚಿತ್ರವಾದ ರೀತಿಯ ಸಂಗೀತ ಅಭ್ಯಾಸ. ಅವ್ರ ತಂದೆ ಹೇಳ್ತಾರೆ, ಈ ಮಾರ್ಗ ಬೇಡ, ಕಷ್ಟ, ಒಳ್ಳೆ ಮಾರ್ಗದಲ್ಲಿ ಹೋಗೋಣ. ಒಳ್ಳೆ ಮಾರ್ಗ ಅಂದ್ರೆ ಸಂಪಾದನೆ ಆಗುವಂತ ಮಾರ್ಗ ಅಂತ. ಈ ಸಂಗೀತ ದೇವರ ಪೂಜೆಗೆಲ್ಲ ಕೆಟ್ಟ ಮಾರ್ಗ. ಯಾಕೆ ಅಂದ್ರೆ ಸಂಪಾದನೆ ಇರ್ತದೆ. ಆದ್ರೆ ಈ ಸಂಪತ್ತು ಇದೆಯಲ್ಲ, ಈ ಸಂಪತ್ತನ್ನು ಯಾರು ತಂದ್ಕೊಡಕ್ಕಾಗಲ್ಲ. ಭಿಕ್ಷೆ ಬೇಡಲು ಈ ಸಂಪತ್ತು ಸಿಗಲ್ಲ, ಅದು ಭಿಕ್ಷೆ ಬೇಡಲು ಸಿಗತ್ತೆ. ಇವಾಗ ಅನ್ನಿಸ್ತು
ಈ ದುಡ್ಡೆಂಬ ಸಂಪತ್ತು ಇದೆಯಲ್ಲ, ಇದರ ರುಚಿ ಇಲ್ಲ, ಇದರ ಗಂಧ ಇಲ್ಲ, ಒಂದು ಒಳ್ಳೆ ಸಂಪತ್ತನ್ನು ಹಿಡಿಬೇಕು ಅಂತೇಳಿ ಸಂಗೀತವನ್ನು ಹಿಡಿದರು. ಸಂಗೀತ ಹೇಗೆ ಹಿಡಿದ್ರು ಅಂದ್ರೆ ಕೂತ್ಕೊಂಡು ಬರೀ ಹಾಡಾಡೋದಲ್ಲ, ಅಲ್ಲ, ಆಧ್ಯಾತ್ಮಿಕವಾಗಿ ಆಡೋದು. ಆ ಸಂಗೀತವನ್ನು ಭಗವತ್ ಪರವಾಗಿ ಮಾಡಿಕೊಂಡು ಭಗವಂತನಲ್ಲಿ ಮನಸ್ಸನ್ನು ಇಡೋದು. ಎಂತ ತಲ್ಲೀನತೆ ಅಂತಂದ್ರೆ ಮೈ ಮೇಲೆ ಹೆಸರನೇ ಇಲ್ಲ, ಅಂತ ಒಂದು ತಲ್ಲೀನತೆಯನ್ನ ಈ ದತ್ತಾತ್ರೇಯ ಎಂಬುವರು ಪಡ್ಕೊಂಡು ಅವರು ಗುರುಗಳು ಒಳ್ಳೆ ವಿದ್ಯೆಯನ್ನು ಕೊಟ್ಟಿದ್ರು, ಸಿತಾರ್ ಕಲಿತಿದ್ರು. ಸಿತಾರ್ ಮೂಲಕ ದತ್ತ ಇದೆ ರುದ್ರವೀಣೆಯನ್ನು ನುಡಿಸ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಆ ರುದ್ರವೀಣೆಯನ್ನು ಎಷ್ಟು ಮಂದಿ ಗುರುಗಳ ಜೊತೆ ನುಡಿಸ್ತಿದ್ರು. ಗುರುಗಳಿಗೆ ಅನಿಸ್ತಂತೆ ಇವನು ಒಬ್ಬನೇ ನುಡಿಸ್ಲಿಕ್ಕೆ ಸಾಮರ್ಥ್ಯ ಇದ್ದಾನೆ ಅಂತ ಇವರೊಬ್ಬರನ್ನೇ ಕಳಿಸಿದ್ರು. ಸಂಗೀತದ ಗಾಳಿ ಬೆಳಕಲ್ಲೇ ಗೊತ್ತಿರದಿರುವಂತ ಜನರಿಗೆ ಇವರ ಆ ತಂತಿ ನಾದದ ಮುಖಾಂತರ ಆಕರ್ಷಣೆ ಮಾಡಿಕೊಂಡು ಸಂಗೀತದಲ್ಲಿ ಒಲವು ತರಿಸಿದ್ರು. ಸಂಗೀತದ ಮೂಲಕ ಪರಮಾತ್ಮ ತರಿಸಿದ್ರು. ಈ ರೀತಿಯಲ್ಲೆಲ್ಲ ನಡೀತು. ಹೇಳಿದ್ರಂತೆ ಅವ್ರ ತಂದೆ, ಒಂದು ಒಳ್ಳೆ ಕೆಲಸ ಕೊಡಿಸ್ತೀನಿ, ಕೆಲಸ ಮಾಡೋದು. ನಾನು ಕೆಲಸ ಮಾಡಲ್ಲ ಅಂತ ಹೇಳಿ ಹೊರಟ್ಬಿಟ್ರು. ಇವ್ನು ಹಿಂಗ ಹಾಳಾಗ್ಬಿಡ್ತಾ ಇದ್ದಾನಲ್ಲ ಅಂತ ಹೇಳಿ ಒಂದು ಮದುವೆ ಮಾಡೋದು. ಹಾಳಾಗ್ತಿದ್ರೆ ಮದುವೆ ಮಾಡ್ತಾ ಇದ್ರು, ಯಾಕೆ ಸರಿ ಹೋಗ್ತಾ ಇದ್ರು. ಆ ರೀತಿ ಮದುವೆ ಮಾಡಿದ್ರು, ಒಂದು ಸಂತಾನ ಆಯ್ತು. ತದನಂತರದಲ್ಲಿ ಅವ್ರ ಹೆಂಡತಿ ಮೃತರಾಗಬೇಕು ಅಂತ ಅವ್ರಿಗೆ ಸ್ವಲ್ಪ ದುಃಖ ಆಯ್ತು. ಏನು ಸಂಸಾರದಲ್ಲಿ ಕಾಲಿದ್ದೆ, ಮೋಹಕ್ಕೆ ಒಳಗಾಗಿದ್ದೆ ಅಂತ. ಅವ್ರ ಹೆಂಡತಿ ಯಾವಾಗ ಹೋದ್ರೆ ಒಂದು ವೈರಾಗ್ಯ ಸರಿಯಾಗಿ ಹೊರಬಿಡೋದು. ಅವ್ರಿಗೆ ಯಾವ್ದ್ರ ಮೇಲೆ ಲಕ್ಷ್ಯ ಇಲ್ಲ, ಸಮಯ ಇಲ್ಲ, ಅದಕ್ಕೆ ಪಟಾಪಟ ಮುಗಿಸ್ತಾ ಇರೋದು. ಯಾವ್ದ ಕಡೆ ಲಕ್ಷ್ಯ ಇಲ್ಲ. ಅವ್ರ ಅಪ್ಪ ಕಾಂಪೌಂಡರ್ ಇರಲಿಲ್ಲ. ರಾಯರ ಹತ್ರ ಇದ್ದಂತ 16 ಕಂಬ, ಪಕ್ಕದಲ್ಲಿ ವಾದಿ ಇದ್ರು, ಆ ಕಂಬ, ಎದುರುಗಡೆ ಪ್ರಾಣಿಗಳ ಗುಡಿ, ಆ ಕಡೆ ಒಂದ್ 2-3 ಬೃಂದಾವನಗಳು ಬಿಟ್ಟರೆ ಮಂತ್ರಾಲಯದಲ್ಲಿ ಏನೇನೂ ಇಲ್ಲ. ಹಿಂದಿನ ಛತ್ರ ಏನೂ ಇಲ್ಲ. ದೇವರ ಪೂಜೆ ಮಾಡ್ಲಿಕ್ಕೆ ಮಾತ್ರ ಒಂದು ಶಂಕರ್. ಇಂಥ ಒಂದು ಕಾಲ ಬರೀ ಮರಳು, ರಾಯರ ಪ್ರಾಕಾರದಲ್ಲಿ ಬರೀ ಮರಳು, ಆ ಮರಳ ಮೇಲೆ ಎಲೆ ಹಾಕೋರಂತೆ. ಅಂತ ಕಾಲ ಹೋದ್ರು. ರಾಯರ ಸೇವೆ ಮಾಡ್ಬೇಕು. ಏನ್ ಸೇವೆ ಮಾಡ್ಲಿ? ದೈಹಿಕವಾಗಿದ್ರೆ ಪ್ರದಕ್ಷಿಣೆ, ಅದು ಇದು ಸೇವೆ. ಆದ್ರೆ ರಾಯರಿಗೆ ಅದಕ್ಕೂ ಬಲ ಕೊಡ್ತಾರೆ. ರಾಯರಿಗೆ ಅದಕ್ಕಿನ್ನ ರಾಯರಿಗೆ ಏನಂತ ಹೆಸರು ಪೂರ್ವಾಶ್ರಮದಲ್ಲಿ ಅಂತಂದ್ರೆ ವೆಂಕಟನಾಥ ಅಂತ. ಆದ್ರೆ ವೆಂಕಟನಾಥ ಅನ್ನೋದು ಪೂರ್ಣ ಹೆಸರಲ್ಲ, ವೈದಿಕ ವೆಂಕಟನಾಥ, ವೈದಿಕ ಅಂತ. ಅವ್ರ ತಾತನೂ ಅಷ್ಟೇ ವೈದಿಕ ತಿಮ್ಮಣ್ಣ ಭಟ್ರು, ವೈದಿಕ ಕನಕಾಚಾರ್ಯ ಭಟ್ರು ಅಂತ. ಇದೇ ತರ ಅವ್ರ ವೀಣೆ ಅಂದ್ರೆ ಬಹಳ ತಂತಿ. ಇವ್ರು ಏನ್ ಮಾಡಿದ್ರು, ರಾಯರಿಗೆ ಏನ್ ಸೇವೆ ಮಾಡ್ಲಿ ಅಂತಂದ್ರೆ ನಾ ಕಲ್ತಿರುವಂತ ರುದ್ರವೀಣೆ ನುಡಿಸೋಣ ಅಂತ ನುಡಿಸಿದ್ರು. ನುಡಿಸಿದ್ರೆ ಆ ಇಡೀ ಮಂತ್ರಾಲಯ ಸ್ತಬ್ಧವಾಯ್ತಂತೆ. ಎಲ್ಲ ಮುಗಿದ ಮೇಲೆ ಸ್ವಿಮ್ಮಿಂಗ್ ಬಂದ್ರೆ ಅದರಂದ್ರೆ ನೀವು ಇಲ್ಲೇ ಯಾಕಿರಬಾರದು. ಆಗ ಆ ತುಂಗಭದ್ರಾ ನದಿ ತೀರದಲ್ಲಿ ಜಾಗ ಕೊಡ್ಕೊಂಡು ಅಲ್ಲಿ ಮನೆ ಮಾಡ್ಕೊಂಡು ಇವ್ರಿಗೆ ತಾತನಿಂದ ಸ್ವಲ್ಪ ಯೋಗ ಆಸನಗಳೆಲ್ಲ ಬಂದಂತೆ. ರಾಯರ ಮುಂದೆ ತಲೆ ಕೆಳಗೆ ಶಿರಸಾಸನ ಅಂತ, ತಲೆ ಕೆಳಗೆ ಕಾಲ ಮೇಲೆ ಮಾಡಿಕೊಂಡು ಅಲ್ಲಿ ಯೋಗಾಸನ ಸುರಿಮಿತ ತೀರ್ಥರು ನೋಡಿ ಈತ ಸಾಮಾನ್ಯನಲ್ಲ ಅಂತ ಹೇಳಿ ಇವರಿಗೆ ಅಷ್ಟಮಹಾಮಂತ್ರಗಳ ಉಪದೇಶ ಮಾಡೋದಂತೆ. ಧನ್ವಂತರಿ, ವಾಸುದೇವ, ನಾರಾಯಣ, ಕೃಷ್ಣ, ರಾಮ, ನರಸಿಂಹ, ಅಷ್ಟಮಹಾಮಂತ್ರಗಳನ್ನೆಲ್ಲ ಇವರು ಉಪದೇಶ ಮಾಡೋದಂತೆ. ಆ ಮಂತ್ರ ಸಿದ್ಧಿ ಕೂಡ ಅವ್ರಿಗೆ ಆಯ್ತು. ಸುರಿಮಿಂದ್ರ ಕಾಲ ಅನೇಕ ವರ್ಷ ಅಲ್ಲೇ ಇದ್ರು. ಅಲ್ಲಿ ಸುರಿಮಿಂದ್ರ ಮಗ ರಾಜ ಗುರುರಾಜಾಚಾರ ಅಂತ ಅವರು, ನೀವೆಲ್ಲ ಕೇಳಿರ್ಬೋದು ಹಾಡು, ಏಕೆ ಬೃಂದಾವನದಲ್ಲಿ ನೆಲೆಸಿರುವೆ ಅಂತ. ಏನಕ್ಕೆ ನೀವು ಬೃಂದಾವನದಲ್ಲಿ ನೆಲೆಸಿದ್ದೀರಾ? ಯಾಕೆ ಅಂತಂದ್ರೆ ಈ ಭಕ್ತ ಜನರೆಲ್ಲ ನಿಮ್ಮ ಹತ್ರ ಬೇಡಿ ಬೇಡಿ ನೀವು ವರ ಕೊಟ್ಟು ಸಾಕಾಯಿಲ್ಲ ಅಂತ ಈ ತರ ಒಂದು ನಿಂದಾಸ್ತುತಿ ತರ ಮಾಡಿದ್ದಾರೆ. ಅದು 2 ಪದ್ಯ ಮಾತ್ರ ಮಾಡಿದ್ದಾರಂತೆ ಶ್ರೀನಿಂದ್ರಾಚಾರ್ಯ. 3ನೇ ಪದ್ಯಕ್ಕೆ ಅಟ್ಟಾಗ್ತಿರ್ಲಿಲ್ಲ, ಹೊಡೆತಿರ್ಲಿಲ್ಲ, ಏನೋ ಒಂದು. ಆಗ 3ನೇ ಪದ್ಯ ಈ ಅವರು ಮಾಡ್ತಾರೆ, ಯಾರು ಪರ್ವತಿಕರ ದಾಸರು ಮಾಡ್ತಾರೆ. 4ನೇ ಪದ್ಯ ಅವರು ಮಾಡಿ ಅದನ್ನು ಸಂಪೂರ್ಣ ಮಾಡ್ತಾರೆ. ಇವತ್ತಿಗೂ ಆ ಪದ್ಯ ಉಪಲಬ್ಧ ಇದೆ. ಆಮೇಲೆ ಇಂಥ ವೀಣೆ ನುಡಿಸುತ್ತಲಿ ವೇಣು ಪಾಲಕನು, ವೀಣೆ ನುಡಿಸುತ್ತಲಿ ವೇಣು ಪಾಲಕನು, ಜಾಣತನದಲ್ಲಿ ಮೇಣು ಮೆರೆದೆ ಕಾಣದಿಹ ಪದ ಪದದ ಕಾಣವನು ತೋರುತ್ತಲಿ, ಪ್ರವೀಣನೇ ನೀ ವೃಂದಾವನ ದೆಂತು ಬಾರಯ್ಯ, ಏಕೆ ವೃಂದಾವನ
ಈ ರೀತಿ ಆ ಪದ್ಯವನ್ನ ರಚನೆ ಮಾಡ್ತಾರೆ. ಆಮೇಲೆ ರಮಾಪತಿ ರಾಮವಿಠಲ ಅಂತ ಆ ಅಂಕಿತದಲ್ಲಿ ಒಂದೇ ಒಂದು ದೇವರನ್ನ ಒಪ್ಪುವಂತ ಇದೆ ಕನ್ನಡದಲ್ಲಿ. ಇಂಥ ಗುರುವ ಕಾಣಿ ನಾವು ಅಂತ ಆ ಕೃತಿಯನ್ನು ತಾವು ರಚನೆ ಮಾಡ್ತಾರೆ. ಏನೋ ಒಂಥರ ವಿಚಿತ್ರವಾದಂತ ಸರಿ ಯಾರು ಹೋಲಿಸ್ಲಿಕ್ಕಾಗಲ್ಲ ಅಂತ ಒಂದು ಸರಿ. ಮುಂದೆ ಶ್ರೀಲಿಂಗದ ಕಾಲ ಆದ್ರು, ಅವರೆಲ್ಲ ಹೊರಗಡೆ ಇದ್ರು. ಆ ಕಾಲಕ್ಕೆ ಹೇಗಿದ್ರು ಮಂತ್ರಾಲಯದಲ್ಲಿ ಅಂತಂದ್ರೆ ವಾದ್ಯಂತ್ರ ರಾಯ ಪಕ್ಕದಲ್ಲಿ ವಾದ್ಯಂತ್ರ ತಿಂತಿದ್ರಲ್ಲ, ಅದ್ರ ಪಕ್ಕದಲ್ಲಿ ಒಂದು ಸೊಳ್ಳೆ ಮಲಗೋರು ಅಲ್ಲೇ ವಾಸ್ತವ. ಆದ್ರೆ ಅವರು ತಪಸ್ಸಿಂದದ್ದು ಅಂತ. ಸುಮ್ಮನೆ ಸಾವಿರಾರು ಜನ ಸಿಗ್ತಾರೆ ಸಂಗೀತಗಾರ, ಎಲ್ಲರೂ ಯೋಗಿಗಳಾಗಿರ್ತಾರೆ. ರಾಮಕೃಷ್ಣ ಪರಮಹಂಸರಿಗೆ 1000 ಜನ ಶಿಷ್ಯರು, ಎಲ್ಲರೂ ವಿವೇಕಾನಂದರ ಒಬ್ಬನೇ. ಅದನ್ನ ಯಾರು ಬಳಸ್ತಾರೋ ಅವರು ಮಾತ್ರ. ಹಾಗೆ ಮಲಗಿದ್ರಂತೆ ಎಷ್ಟೋ ಜನ ನೋಡಿದರೆ ಮಲಗಿದ್ರು ಕೂಡ ವೀಣೆ ಮೇಲೆ ಕೈ ಇರೋದ್ರಿಂದ ಕೈ ಆ ವೀಣೆ ಆಡಿಸ್ತಿತ್ತಂತೆ. ಅವ್ರ ಹತ್ರ ಹೋದ್ರೆ ನಾರಾಯಣ ನಾರಾಯಣ ಅಂತ ಶಬ್ದ ಅಂತರದಲ್ಲಿ ಬರ್ತಿತ್ತಂತೆ. ಮಲಗಿದ್ರು ಕೂಡ ದೇವಸ್ಥಾನ ಬರ್ತಿತ್ತು ಅಂದ್ರೆ ಅವ್ರಿಗೆ ಎಂತ ತಪಸ್ಸು ಅಂತ. ಸಮಯ ಮುಗಿಸ್ಬೇಕು. ಬದರಿ ಧಾಮದ ತಪವನಿಗೆ ಎತ್ತಿದೆಯಲ್ಲ, ಯಾಕೆ ಹೆಸರು ಬಂತು? ಬದರಿಗೂ ಇವ್ರಿಗೆ ಏನ್ ಸಂಬಂಧ? ಇಲ್ಲಿರೋ ಅರ್ಧ ಜನ ಬದರಿಗೆ ಹೋಗಿರ್ಬೋದು. ಈ ರೀತಿಯಾಗಿ ಸ್ವಿಮ್ಮಿಂಗ್ ಕಾಲದಲ್ಲಿ ಉತ್ತರ ಭಾರತಕ್ಕೆ ಹೋಗೋಣ ಅಂತ ಉತ್ತರ ಭಾರತಕ್ಕೆ ಹೋದ್ರು. ಹರಿದ್ವಾರ ಅವ್ರು ಹೋಗಿರೋ ಕ್ಷೇತ್ರವಿಲ್ಲ, ಪುಣೆ ಎಲ್ಲ ಕಡೆಯಲ್ಲೂ ಮಾಡಿ ಹರಿದ್ವಾರದಲ್ಲಿದ್ರು. ಬದರಿಗೆ ಹೋದ್ರು ಯಾರೋ ಮಾರ್ಗದರ್ಶನದ ಮೂಲಕ. ಬದರಿಗೆ ಹೋಗಿದ್ದು ಅವ್ರಿಗೆ ಏನ್ ಅನ್ನಿಸ್ತೋ, ಆ ತಂಪು, ಆ ವಾತಾವರಣ, ಪರ್ವತ ಅದೆಲ್ಲ ನೋಡಿ ಅವ್ರಿಗೆ ಬಹಳ ಸಂತೋಷ ಆಯ್ತು. ಇದು ನನಗೆ ಹೇಳಿ ಮಾಡಿಸಿದಂತ ಜಾಗ. ಇವತ್ತು ಬದ್ರಿ ನೋಡ್ಬೋದು, ತುಂಬಾ ಚೆನ್ನಾಗಿ ಬರ್ತಿದ್ದಾರೆ. ಬದ್ರಿ ಬಗ್ಗೆ ಹೇಳುವಾಗ ಅಲ್ಲಿನ ಇತಿಹಾಸ ಇರುವಂತ ಪುಸ್ತಕಗಳು ಬಹಳ ಕಮ್ಮಿ. ನಮ್ಮ ರಾಜೇಂದ್ರ ಪರ್ವತಿಕರ್ ಅವರು ಬರೆದಿರುವಾಗ ಹೇಳಿದ್ದಾರೆ, ಶಂಕರಾಚಾರ್ಯರು ಆ ಬದ್ರಿ ನಾರಾಯಣನ ಮೂಲ ಪ್ರತಿಮೆಯನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಎಲ್ಲಿ ಪ್ರತಿಷ್ಠಾಪನೆ ಮಾಡಿದ್ರು ಅಂದ್ರೆ ತಪ್ತಗುಂಡ ಅಂತಿದೆಯಲ್ಲ, ಅಲ್ಲಿ ಪ್ರತಿಷ್ಠಾಪನೆ ಮಾಡಿದ್ರು. ಮತ್ತೆ 16ನೇ ಶತಮಾನದಲ್ಲಿ ಒಬ್ಬ ರಾಜ ಇವತ್ತಿದೆಯಲ್ಲ ಮಂದಿರ, ಅದನ್ನು ಪ್ರತಿಷ್ಠಾಪನೆ ಮಾಡ್ತಾನೆ. ಎಷ್ಟೋ ಜನ ಬದ್ರಿ ಬಗ್ಗೆ ಬದ್ರಿ ಮಹಾತ್ಮೆ ಹೇಳ್ತೀವಿ, ಅಲ್ಲ ದೇವಸ್ಥಾನದ ಇತಿಹಾಸದ ಬಗ್ಗೆ ಯಾರು ಮಾತಾಡಲ್ಲ. ಅದನ್ನ ಬಹಳ ಚೆನ್ನಾಗಿ ಬರೆದಿದ್ದಾರೆ. ನೋಡುವುದಂದ್ರೆ ಬಹಳ ಸಂತೋಷ ಆಯಿತು. ಅಲ್ಲಿ ಬದ್ರಿಯಲ್ಲಿ ಕೂಡ ಈ ವೀಣಾ ವಾದನ ಮಾಡ್ತಾರೆ, ತಂತಿ ವಾದನ ಮಾಡ್ತಾರೆ, ರುದ್ರವೀಣೆ. ಅವರಿಗೆ ಅದು ನನ್ನ ಸಾಧನೆಗೆ ಹೇಳಿ ಮಾಡಿಸಿದಂತ ಜಾಗ ಅಂತ ತಿಳಿದು ಅಲ್ಲೇ ಇದ್ದುಕೊಂಡು ಮತ್ತೆ ಹೋಗಿ ಬಂದು ಎಲ್ಲ ಮಾಡ್ತಿದ್ರು. ಸುಮಾರು 20 ವರ್ಷಗಳ ಕಾಲ ಅಲ್ವಾ, 20 ವರ್ಷಗಳ ಕಾಲ ಪ್ರತಿ 6 ತಿಂಗಳು ಅಲ್ಲೇ, 5 ರಿಂದ 6 ತಿಂಗಳು ಅಲ್ಲೇ ಇರೋದು. ಒಂದ್ಸಲಿ ಕಾರ್ತಿಕ ಮಾಸದಲ್ಲಿ ದೇವಸ್ಥಾನ ಕ್ಲೋಸ್ ಆಯ್ತು. ಬದ್ರಿ 6 ತಿಂಗಳು ತೆಗೆದಿರೋದು, ಅಕ್ಷಯ ತೃತೀಯ ತೆಗೆದ್ರೆ ದೀಪಾವಳಿ ತನಕ ಮಾತ್ರ ಇರುತ್ತೆ. ಅದಾದ್ಮೇಲೆ 6 ತಿಂಗಳು ನರಳಿಂದ ಪೂಜೆ, 6 ತಿಂಗಳು ದೇವಗಳಿಂದ ಪೂಜೆ. ಇವರು ಒಮ್ಮೆ ಹೊರಳಿರುವಂತ ಅಲ್ಲಿಂದ ಅಲ್ಲೇ ಇದ್ರು. ಅಲ್ಲೇ ಇದ್ರೆ ಧ್ಯಾನ ಮಾಡ್ತಾ ಕೂತ್ಬಿಟ್ರಂತೆ. ಹಿಮ ಬೀಳಲಿಕ್ಕೆ ಪ್ರಾರಂಭ ಆಯಿತು. ತಮ್ಮ ಕತ್ತ ಹೃದಯದವರೆಗೂ ಹಿಮ ತುಂಬಿಕೊಂಡಿರ್ತಾರೆ. ನಾವು ಫ್ರಿಡ್ಜ್ ಅಲ್ಲಿ ಐಸ್ ತುಂಬಿಕೊಂಡಿದ್ರೆ ಒಂದು ನಿಮಿಷ ತೆಗೆದಾಕ ಕೈ ಕೊಡದವ್ರು ಅಲ್ವಾ, ಅಂಥದ್ದು ಆ ಹಿಮದ ಮಧ್ಯದಲ್ಲಿ ಕೂತ್ಕೊಂಡು ಧ್ಯಾನ ಮಾಡ್ತಿದ್ರೆ ಅವ್ರಿಗೆ ಲಕ್ಷಣ ಇರುವಂತ ಮೈಮೇಲೆ ಯಾರೋ ಬೇರೆ ಸಾಧುಗಳು ಬಂದು ಅವ್ರನ್ನ ಎಬ್ಬಿಸಿದ್ರಂತೆ, ಹೇಳಿ ಅಂತ. ಅವಾಗ ನನ್ನ ಸರ್ಸಿ ಮುಂದೆ ಬಂದಂತೆ. ಅಂಥ ತಪಸ್ವಿಗಳು ಒಮ್ಮೆ ಧ್ಯಾನ ಕೂತ್ರೆ ಮೈ ಮೇಲೆ ಎಚ್ಚರವೇ ಇಲ್ಲ. ಆ ಅಳಕನಂದಿಯಲ್ಲಿ 3 ತ್ರಿಕಾಲ ಸ್ನಾನ, ಆ ದಡದಲ್ಲೇ ಸಂಧ್ಯಾವಂದನೆ. ಅದು ಸ್ವೆಟ್ರು ಟೋಪಿ ಹಾಕೊಂಡಲ್ಲ, ಕೇವಲ ಕೌಪೀನದಲ್ಲಿ ಅಲ್ಲಿ ಕೂತ್ಕೊಂಡು ಅಲ್ಲಿ ಒಮ್ಮೆ ಸತ್ಯಪ್ರಮೋದರು ಅವರು ಇಬ್ಬರು ಸಮಾಧಾನ ಆಯಿತು. ಆ ಸತ್ಯಪ್ರಮೋದರಿಗೆ ಇವ್ರ ಮೇಲೆ ಮಾಡಿರೋ ಅನುಗ್ರಹ ಅದು ಯಾರ ಕಡೆಯಿಂದ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಂತ ಅನುಗ್ರಹವನ್ನು ಸತ್ಯಪ್ರಮೋದ ಮಾಡ್ತಾರೆ. ಅವರು ಒದ್ದಂತ ಶಾಟಿ ಅವ್ರು ಕೊಟ್ಟರು ಅಂತ ಮುಂದೆ ಅಂತ ದೊಡ್ಡವರ ಅನುಗ್ರಹ ಆಯಿತು. ಅಷ್ಟು ಮಾತ್ರ ಬದ್ರಿಗೆ ಬರೀ ಮಾತ್ರ ಹೋಗೋದಲ್ಲ, ಆ ಕಾಲಕ್ಕೆ ತುಂಬಾ ಹೆಸರನ್ನು ಮಾಡಿದಂತ ವರದಳ್ಳಿ ಶ್ರೀಧರಾಶ್ರಮ, ಶ್ರೀಧರ ಸ್ವಾಮಿಗಳು ಅಂತ. ಆ ಶ್ರೀಧರ ಸ್ವಾಮಿಗಳು ಕೂಡ ಅವರು ಭೇಟಿಯಾಗಿದ್ದಾರೆ. ಭೀಮಸೇನ ಜೋಶಿಯವರನ್ನ ಭೇಟಿಯಾಗಿದೆ. ಅಷ್ಟೇ ಎಂತೆಂತ ಮಹಾನ್ ಭಾವರೆಲ್ಲ ಇವರನ್ನು ಸುದ್ದಿ ಮಾಡಿದ್ದಾರೆ. ಹೀಗೆ ಮಂತ್ರಾಲಯದಲ್ಲಿರುವಾಗ ಒಮ್ಮೆ ಬದ್ರಿದ್ ಹೇಳ್ತೀನಿ ಪೂರ್ತಿ, ಆ ಬದ್ರಿದ್ ಮುಗಿಸ್ತೀನಿ. ಹಾಗೆ ಇದ್ರು ಎಲ್ಲ ಹೆಚ್ಚಾಯಿತು. ಅಲ್ಲಿ ವ್ಯಾಸ ಗುಹೆ, ಗಣಪತಿ ಗುಹೆ, ನಾರದ ಗುಹಾ ಅಂತ ಹೀಗೆಲ್ಲ ಇತ್ತು. ಆ ಗುಹೆಲೆಲ್ಲ ಕೂತ್ಕೊಂಡು ಧ್ಯಾನ ಕೂತರು ಅಂತಂದ್ರೆ ಪರಮಾತ್ಮ ಏನಪ್ಪ ಧ್ಯಾನ ಅಂತಂದ್ರೆ ನಮ್ಮ ಮನಸ್ಸನ್ನ ಈ ಲೋಕಕ್ಕೆ ಮೀಸಲಿಡದೆ ಮನಸ್ಸನ್ನು ಏಕಾಗ್ರತೆಯಾಗಿ ಸಂಪೂರ್ಣವಾಗಿ ಪರಮಾತ್ಮನಲ್ಲಿ ತಳ್ಳಿ
ಸರಿ ಆಯ್ತು ಅಂತಂದ್ರಂತೆ. ತಕ್ಷಣ ತಮ್ಮ ರುದ್ರವೀಣೆ ತಗೊಂಡು ನುಡಿಸಿದ್ರು. ಇವ್ರ ಪಕ್ಕದಲ್ಲೇ ಆ ಸಾಲು ಕೂತ್ಕೊಂಡು ಇವ್ರು ವೀಣೆ ನುಡಿಸ್ತಿದ್ರೆ ಇವ್ರು ತಡ್ಕೊಳ್ಳಿಕ್ ಆಗ್ತಿಲ್ವಂತೆ. ಏನಕ್ಕೆ ಅಂತಂದ್ರೆ ಒಂದು ಹೋಮದ ತುಂಡ ಕೂತ್ರೆ ಮುಂದೆ ಎಂತ ಶಾಖ ಅಂತ ಶಾಖ ಅವನಿಂದ ಬರ್ತಿದೆ. ಇವರು ಅವ್ರ ಕಣ್ಣನ್ನು ನೋಡ್ಲಿಕ್ಕೆ ಆಗ್ತಿಲ್ಲ ಅಂತ ತೀಕ್ಷ್ಣವಾಗಿದೆ. ಏನಕ್ಕೆ ವಿಚಾರ ಅಂತಂದ್ರೆ ಯಾವ್ಯಾವ ದೇವತೆಗಳು ಇವ್ರನ್ನ ಯಾವ ರೀತಿ ಸಂದರ್ಶನ ಮಾಡಿದ್ರೆ ಗೊತ್ತಿಲ್ಲ. ಅದಕ್ಕೆ ನಂತರ ಇದ್ದಕ್ಕಿದ್ದ ಜೋರ ಪ್ರವಾಹ ಅಲ್ಲೆಲ್ಲ ಹೇಗೆ ಅಂತಂದ್ರೆ ಹಿಮ ಯಾವಾಗ ಕುಸಿದು ಬೀಳುತ್ತೋ ಅದೇ ಗಡ್ಡೆ ತಿಳ್ಕೊಂಡು ಬರ್ತೀವಿ. ಅದಕ್ಕೆ ನಮಗೆ ಅಂತ ಒಂದು ಪ್ರವಾಹದ ಮೇಲಿಂದ ಧುಮುಕ್ಬಿಟ್ರಂತೆ. ಸಾವಿರಾರು ಸಲ ಸೇರಿದ್ದಾರೆ ಬದಲಿಗೆ ಎಲ್ಲರೂ ಅನ್ಕೊಂಡು ಪರ್ವತೀಕರ ಕೃಷ್ಣಾರ್ಪಣ ಅಷ್ಟೇ. ನೋಡಿದ್ರೆ ಯಾರು ಗೊತ್ತಿಲ್ಲ, ಕೊಚ್ಕೊಂಡು ಹೋಗಿದ್ದು ನೋಡುವಂತೆ. ನೋಡಿದ್ರೆ ಒಂದ್ 2 ನಿಮಿಷದಲ್ಲಿ ಇವರು ಮಧ್ಯ ನಿಂತಿದ್ದಾರೆ. ಅಂತ ಒಂದು ತಪಶಕ್ತಿ ಅಲ್ಲೆಲ್ಲ ಈ ತಪಶಕ್ತಿ ಎಲ್ಲಿಂದ ಬಂತು ಅಂದ್ರೆ ನಮ್ಮ ಯೋಗದಿಂದ, ಆ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣದಿಂದ ಅವರು ಬಂದಂತೆ. ಅಂತ ತಪಸ್ವಿಗಳು ಪರ್ವತಿಕರವರು. ಒಂದು ವಿಚಾರ, ಏನ್ ಇವರು ಮಹಾತ್ಮೆ ಅಂತ ನೀವು ಕೇಳಿ. ಇಲ್ಲಿ ಬದ್ರಿಗೆಲ್ಲರೂ ಹೋದ್ರೆ ನೋಡ್ರಿ, ಹೋಗಿರೋರು ನೋಡಿರ್ತೀರ. ಬದ್ರಿ ದೇವಸ್ಥಾನದ ಹೊರಗಡೆ ಶಂಕರಾಚಾರ್ಯ ಫೋಟೋ ಇಲ್ಲ, ಪ್ರತಿಮೆ ಮಾಡಿದ್ದಾರೆ ಶಂಕರಾಚಾರ್ಯ ಗುಡಿಗೆ. ಏನಕ್ಕೆ ಅಂದ್ರೆ ಶಂಕರಾಚಾರ್ಯ ದರ್ಶನ ಮಾಡೋದು. ರಾಮಾನುಜಾಚಾರ್ಯ ಸಂಬಂಧಪಟ್ಟಿದ್ದು ಏನಿಲ್ಲ, ಮಧ್ವಾಚಾರ್ಯ ಸಂಬಂಧಪಟ್ಟಿದ್ದು ಏನೇನೂ ಇಲ್ಲ, ಹೊರಗಡೆ ಇದೆ ಅಷ್ಟೇ. ದೇವಸ್ಥಾನದೊಳಗಡೆ ಏನೇನೂ ಇಲ್ಲ. ನಾವು ಮಧ್ವಾಚಾರ್ಯ ಇದ್ದಾರೆ, ಏನಕ್ಕೆ ಮಧ್ವಾಚಾರ್ಯ ಸಂಬಂಧಪಟ್ಟಿಲ್ಲ ಅಲ್ಲೇನೂ ಇಲ್ಲ ಅಂತ ನಾವು ಇಲ್ಲೇ ಕೀಟಾಡ್ಕೊಂಡಿದೀವಲ್ಲ, ಅದು ಅದಕ್ಕೆ ಮುಟ್ಲಿಲ್ಲ. ಆದ್ರೆ ಎಂಥ ಕಾರ್ಯ ಮಾಡಿದ್ದಾರೆ ನಮ್ಮ ಪರ್ವತೀಕರ ದಾಸರು ಅಂದ್ರೆ, ಮಂತ್ರಾಲಯಕ್ಕೆ ಹೋಗಿ ದೇವಸ್ಥಾನದೊಳಗಡೆ ಕೂತು ರಾಯ ಸ್ತೋತ್ರ ಹೇಳ್ತಿದ್ರು. ರಾಯಕವರೆಲ್ಲ ಕೇಳಬೇಕು ಯಾವ ಸ್ತೋತ್ರ. ಮಂತ್ರಾಲಯ ಅಂತಿದೆ, ಅಲ್ಲಿ ದೊಡ್ಡ ಯತಿಗಳು ಇದ್ದಾರೆ. ಆ ಬದ್ರಲ್ಲಿ ಇರೋ ಜನ, ಉತ್ತರ ಭಾರತದಲ್ಲಿರೋ ಜನ ದಕ್ಷಿಣ ಭಾರತದಿಂದ ರಾಯ ದರ್ಶನ ಮಾಡಿ ರಾಯ ಪ್ರಸಾದವನ್ನು ಸ್ವೀಕಾರ ಮಾಡೋದು. ಆದ್ರೆ ಇದು ರೀ ಕ್ರಾಂತಿ. ನಾವೇನೋ ಗಲಾಟೆ ಮಾಡಿ ಕಿರ್ಚಾಡೋದಲ್ಲ, ನಮ್ಮ ಸಿದ್ಧಾಂತ ಪ್ರತಿಪಾದನೆ ಮಾಡಬೇಕು ಅಂತ ಹೀಗೆ ಆ ರೀತಿ ಮಾಡಿ ಅಲ್ಲಿಂದ ಇಲ್ಲಿಗೆ ಬಂದು ನೋಡ್ಕೊಂಡು ಇವತ್ತು ನೀವು ಬದ್ರಿಗೆ ಹೋದ್ರೆ, ನಾ ಹೇಳ್ತಲ್ಲ ಮಧ್ವಾಚಾರ್ಯ ಶಂಕರಾಚಾರ್ಯ ಯಾರ ಫೋಟೋ ಇಲ್ಲ, ದೊಡ್ಡದಾಗಿ ದೇವಸ್ಥಾನದೊಳಗಡೆ ಹೋಗಿ ದೇವರ ದರ್ಶನ ಮಾಡ್ಕೊಂಡು ಮುಂದೆ ಬಂದು ಎಡಗಡೆ ಒಂದು ಭಜನಾ ಮಂದಿರ ಆಗಿದೆ. ಆ ಭಜನಾ ಮಂದಿರದಲ್ಲಿ ಪ್ರತಿದಿನ ಸಾಯಂಕಾಲ ಇವ್ರ ಕಾಲಕ್ಕೆ ಇರೋದೆ ರುದ್ರವೀಣೆ ಏನಾದ್ರು ನುಡಿಸ್ತಿದ್ರೆ ಎಲ್ಲರೂ ಸ್ತಬ್ಧ ಸೈಲೆಂಟ್. ಇಲ್ಲಿ ಬದ್ರಿ ಇವ್ರು ರುದ್ರವೀಣೆ ಬರೀ ಸಂಗೀತ ಆಕರ್ಷಣೆ ಮಾಡಿಕಲ್ಲ. ರಾಜೀವ್ ಯಾರು ನೆಹರು ಮೊದಲನೇ ಸರಿ ಪ್ರಧಾನಿ ಆದಂತ ಕಾಲಕ್ಕೆ ದಿವಾಕರ್ ಅಂತ ಒಬ್ರು ಖಾತೆ ಸಹಕಾರಿ ಅಂತ ಹೇಳಿ ಅದಕ್ಕೊಂದು ಮಿನಿಸ್ಟರ್ ಆಗಿದ್ರಂತೆ. ಅವರು ನೆಹರು ಅವರು ಪ್ರಮಾಣ ವಚನವನ್ನೆಲ್ಲ ಸ್ವೀಕಾರ ಮಾಡಿದ್ರು. ಒಂದು ಸಂಗೀತ ಕಾರ್ಯಕ್ರಮ ಮಾಡಿಸ್ಬೇಕು. ಯಾರು ತಿಳಿಸ್ಬೇಕು ಅಂದ್ರೆ ಪರ್ವತೀಕರ ಅವರು ತಿಳಿಸ್ಬೇಕು ಅಂತ ಅವ್ರಿಗೆ ಬಲವಂತವಾಗಿ ಕಾರ್ಯಕ್ರಮ ಮಾಡಿದ್ರು. ಎಲ್ಲಿದ್ರು ಪರ್ವತೀಕರ ಅಂದ್ರೆ ಅವ್ರ ಇದು ಋಷಿಕೇಶದಲ್ಲಿ ಒಂದು ಗುಹೆ ಇದ್ರಂತೆ. ಅಲ್ಲಿ ಹೋಗ್ತಾರೆ. ಎಲ್ಲಿದ್ದಾರೆ ಪರ್ವತೀಕರವರು ಅಂತ ಹುಡ್ಕೊಂಡು ಹೋದ್ರು. ಸಾಯಂಕಾಲ ಕರೆಕ್ಟ್ ಆಗಿ 5 ಗಂಟೆಗೆ ಆ ವೀಣೆ ನುಡಿಸ್ಬೇಕು. ಆ ವೀಣಾನಾದವನ್ನು ಆಲಿಸ್ಬೇಕು. ಮೋಸ್ಟ್ಲಿ ವಶಿಷ್ಠ ಗುಹನೋ ಏನೋ ಅನ್ಸುತ್ತೆ. ಅಲ್ಲಿ ಹೋಗ್ತಾರೆ ಹುಡುಕೊಂಡು. ಗುಹೆ ಒಳಗಡೆ ಕೂತಿದ್ದಾರೆ ಪರ್ವತೀಕರವರು ವೀಣೆ ನುಡಿಸ್ತಾ. ಅಲ್ಲಿ ಯಾವುದೋ ಒಂದು ಚಿಕ್ಕದೊಂದು 2 ದೀಪ ಉರಿತಾ ಇತ್ತು. 100 ಜನ ಸೇರಿಬಿಟ್ಟಿದ್ದಾರೆ. ಈ ದಿವಾಕರ್ ಮಿನಿಸ್ಟರ್ ಕೂಡ ಹೋಗಿದ್ದಾರೆ. ಕೂತಿದ್ರೆ ದೀಪಗಳೆಲ್ಲ ಆರೋದು ಗಾಳಿಗೆ. ತಕ್ಷಣ ಪರ್ವತೀಕರವರು ಕಂಡುಬಿಟ್ರು ಎಲ್ಲ ಕಡೆ ಕತ್ತಾಗಿದೆ ಅಂತ ಹೇಳಿ ಯಾವುದೋ ಒಂದು ರಾಗವನ್ನು ನುಡಿಸ್ತಿದ್ರು. ದೀಪಕ ರಾಗ ನುಡಿಸಿದ್ರು. ದೀಪಕ ರಾಗ ನುಡಿಸಿದ್ರೆ ಎಲ್ಲಿಲ್ಲದ ಪ್ರಜ್ವಲೆಲ್ಲ ಬಂದ್ಬಿಡುತ್ತೆ. ಅದನ್ನು ಕಂಡಂತ, ಅದನ್ನು ಫೀಲ್ ಮಾಡುವಂತ ಜನ ಅನ್ನದಂತೆ ಇವರು ಸಂಗೀತ ಮಂತ್ರತುಲ್ಯವಾಗಿದೆ. ಫಾರಿನರ್ಸ್ ಬಂದರಂತೆ. ಇವರು ಕನ್ನಡದಲ್ಲಿ ಹಿಂದಿನಲ್ಲೆಲ್ಲ ನುಡಿಸ್ತಾ ಇದ್ರು, ಸಂಗೀತ ಹೇಳ್ತಿದ್ರು. ಅವ್ರ ಅರ್ಥ ನಮ್ಗೆ ಅರ್ಥ ಆಗ್ತಿಲ್ಲ ಅಂತಂದ್ರೆ ಇಂಗ್ಲಿಷ್ ನಲ್ಲೇ ಅದನ್ನು ತರ್ಜನೆ ಮಾಡಿದ ತಕ್ಷಣ ಹಾಡ್ಬಿಟ್ರು. ಫಾರಿನರ್ಸ್ ಕೂಡ ಇವರು ಶಿಷ್ಯರಾಗಿದ್ರು. ಪ್ರಯಾಗರಾಜದಲ್ಲಿ ಇವರು ಅನೇಕ ಜನ ಶಿಷ್ಯರಿದ್ರು. ಇವರು ಶಿಷ್ಯರಿಂದ ಕಡೆ ಇಲ್ಲ ಅನ್ನೋಂಗಿಲ್ಲ, ಅಷ್ಟು ಜನ ಶಿಷ್ಯ ವ್ಯಾಪ್ತಿಯನ್ನು ಹೊಂದಿದ್ರಂತೆ. ಆ ದೀಪಕ ರಾಗದಿಂದ ದೀಪ ಪ್ರಜ್ವಲನೆ ಆಗಬೇಕು. ತಾನ್ಸೇನ್ ನಾನು ರೈತ ನೀವೆಲ್ಲ ಕೇಳಿರ್ಬೋದು. 16ನೇ ಶತಮಾನದಲ್ಲಿ ಅವನ ಕಾಲದಲ್ಲಿ ಇದರ ದೀಪಕ ರಾಗ ಹಾಡಿದ್ರೆ ದೀಪ ಉರಿತಿದ್ದಂತೆ. ಹಂಗೆ ಮೇಘಮಲಾರ್ ಅಂತ, ಮೇಘಮಲಾರ್ ರಾಗ ಹಾಡಿದ್ರೆ ಮಳೆ ಬರಬೇಕು. ಆ ರೀತಿಯಲ್ಲಿ ಅಂತ ಸಾಮರ್ಥ್ಯ ಸಂಗೀತ ಕೂಡ ಸಿದ್ಧಿ ಆಗುತ್ತೆ. ಅಂತ ಸಿದ್ಧಿ ಅಂತ ಮಾಡ್ಕೊಂಡಿದ್ರು. ಅಂತ ಬದ್ರಿಯಲ್ಲಿ ಇವತ್ತಿಗೆ ಇವ್ರ ಫೋಟೋ ತುಂಬಾ ದೊಡ್ಡದಾಗಿದೆ. ರಾಯರ ಫೋಟೋ ಇಲ್ಲ, ದಾಸ ಸಾಹಿತ್ಯ ಹುಟ್ಟಾಕಿದ್ರು ಶ್ರೀಪಾದ ಫೋಟೋ
ಇಲ್ಲ. ಇವ್ರ ಫೋಟೋ ಏನಕ್ಕಿದೆ ಅಂತಂದ್ರೆ ಅಷ್ಟರ ಮಟ್ಟಿಗೆ ತಪಸ್ ಮಾಡಿದ್ದಾರೆ. ಅಷ್ಟರ ಮಟ್ಟಿಗೆ ತಪಸ್ ಮಾಡಿ ಆ ಬದ್ರಿ ಕ್ಷೇತ್ರದಲ್ಲಿ ರಾಯನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇವತ್ತು ನಾವು ಕೇಳ್ತೀವಿ ಬೃಂದಾವನ ಯಾರು ಪ್ರತಿಷ್ಠಾಪನೆ ಮಾಡಿದ್ದು, ಆ ಮಠದ ಬೃಂದಾವನ ಯಾರು ಸ್ವಾಮಿಗಳ ಹೆಸರು ಹೇಳ್ತೀವಿ. ಕೊಪ್ಪಳದಲ್ಲಿ ಇದೆಯಲ್ಲ ಬೃಂದಾವನ, ಅದು ಕೂಡ ದೊಡ್ಡ ಯೋಗಿಗಳು ಪ್ರತಿಷ್ಠಾಪನೆ ಮಾಡಿದ್ರು. ಹಂಗೆ ಬದರಿಯಲ್ಲಿ ರಾಯನ ಪ್ರತಿಷ್ಠಾಪನೆ ಮಾಡಿದ ಯಾವ ಸನ್ಯಾಸಿಗಳಲ್ಲ, ಪರ್ವತಿಕರವರು. ಅವರು ಪ್ರತಿಷ್ಠಾಪನೆ ಮಾಡ್ತಾರೆ ಅಂದ್ರೆ ಅವ್ರ ರಾಯರಲ್ಲಿ ಎಷ್ಟು ಭಕ್ತಿ ಇತ್ತು, ಅವ್ರ ತಪಸ್ಸು ಹೇಗಿತ್ತು ಅನ್ನೋದು ಯೋಚನೆ ಮಾಡಿ. ಇವತ್ತು ಅಲ್ಲಿ ರಾಯರ ಮಠದಲ್ಲಿ ಪ್ರತಿಷ್ಠಾಪನೆ ಮಾಡುವಂತ ರಾಯರೇ ಅಲ್ಲಿ ವಿರಾಜಮಾನರಾಗಿ ಎಲ್ಲರನ್ನ ಅನುಗ್ರಹ ಮಾಡ್ತಿದ್ದಾರೆ. ಆ ರೀತಿ ಅಸಾಧಾರಣವಾಗಿರ್ತಕ್ಕಂಥ ಕಾರ್ಯ. 3ಕ್ಕೆ ಮುಗಿಸ್ತೀನಿ ಅನ್ನೋ 5ಕ್ಕೆ ಬಂತು, 6ಕ್ಕೆ ಬಂದ್ರೆ 6 ಬಿಡ್ತೀರಾ. ಹಾಗಾಗಿ ನಿಲ್ಲಿಸಿ. ಇಂಥ ತಪೋ ನಿಧಿಗಳು, ತಪಸ್ಸು ಬರೀ ಒಂದೇ ಒಂದು ನಿಧಿ, ಅದನ್ನು ಎಣಿಸ್ಲಿಕ್ಕಾಗುತ್ತಿರುವಷ್ಟು ನಿಧಿ ನಮ್ಮ ದಾಸರು ಬೆಂಗಳೂರಿಗೂ ಬಂದು ಇಂದ್ರಾನಗರದಲ್ಲಿ ನೀರಾ ನರಸಿಂಹದೇವರಲ್ಲೂ ಮಾಡೋದು. ಯಾಕಂದ್ರೆ ನೀರಾ ನರಸಿಂಹದೇವರ ಕುಲದೇವರು ಅಲ್ಲೂ ಮಾಡ್ತಾರೆ. ಆ ರೀತಿ ಅವರ ಸಾಧನೆ ಬಹಳ ಅಪಾರವಾದದ್ದು. ಅದನ್ನೆಲ್ಲ ಮಾಡಬೇಕು ಅಂದ್ರೆ ಸಮಯ ಇರಬೇಕು, ಎಲ್ಲಕ್ಕಿಂತ ಮುಖ್ಯವಾಗಿ ಆಸಕ್ತಿ ಇರಬೇಕು. ಯಾರು ಕಜ್ಜಾಯ ಮಾಡೋದ್ರಿಂದ ಅವನು ತಿನ್ಲಿಕ್ಕೆ ಇಷ್ಟನೇ ಇಲ್ಲ, ಸೇರಲ್ಲ ಆಗ್ಬಿಟ್ಟ. ಸೇರ್ತಿರೋ ಮುಂದೆ ಬಿಟ್ಟರೆ ಏನು ಪ್ರಯೋಜನ? ಇದು ಸೇರುವಂಥದ್ದು ಅದರಲ್ಲಿ ರಸಿಕತೆ ಇರ್ತಕ್ಕಂಥ ರಸಿಕಾಹ ಭೂಮಿ ಭಾವುಕಾಹ ಅಂತ ಹೇಗೆ ಹೇಳುತ್ತೆ ವಿಭದ ಭಾಗವತ. ಇದನ್ನು ಅಷ್ಟೇ ಹಾಗೆ ಕೇಳಬೇಕು. ಇದನ್ನ ಏನ್ ಅನ್ಬೋದಪ್ಪ ಅಂತಂದ್ರೆ ಕಲಿಯುಗದ ಭಾಗವತ ಅನ್ಬೋದು. ಕಲಿಯುಗದಲ್ಲಿ ಒಬ್ಬ ಭಾಗವತೋತ್ತಮ ಇದ್ರೆ ಇವರು ಕೂಡ ಚರಿತ್ರೆಯಲ್ಲಿ ಸೇರಿಸಲು ಅಂತ ಉತ್ತಮ ಭಾಗವತೋತ್ತಮರು, ವೈರಾಗ್ಯವಂತರು, ಅವಧೂತ ಶಿಖಾಮಣಿಗಳು, ಜ್ಞಾನಿಗಳು, ತಪೋನಿಧಿಗಳು, ಪರ್ವತಿಕರು. ಅವರ ಕುಟುಂಬದ ಒಂದು ಕುಡಿ ಕೂಡ ಚಿಗುರಿದೆ. ಅದು ಇನ್ನೂ ವ್ಯಾಪಿಸಲಿ. ಅತ್ಯಧಿಕವಾಗಿ ಈ ಪರಂಪರೆಗಳಲ್ಲಿ ತನ್ನ ಮೂಲಕ ದಾಸಾಹಿತ್ಯದ ವಿಶೇಷವಾದ ಸೇವೆಯಾಗಿ ಏನು ಗೊತ್ತಿರದಲ್ಲಿ ಸುಮ್ಮನೆ ಒಂದು 10 ನಿಮಿಷ ಸ್ಮರಣೆ ಮಾಡಿದ್ರು ದೊಡ್ಡವರು. ಆಷಾಢ ಸ್ನಾನ ಮಾಡಬೇಕು, ಹುಣ್ಣಿಮೆ ಕಳೆದಿದೆ, ಆದ್ರೂ ಕೂಡ ಇಂಥ ಜ್ಞಾನಗಳ ಸ್ಮರಣೆ ಮಾಡಿ ಆಷಾಢ ಸ್ನಾನ ಮಾಡಬಹುದು ಅಂತ ಸ್ಮರಣೆ ಮಾಡ್ತಾ, ಇಂಥ ದೊಡ್ಡ ಜ್ಞಾನಿಗಳು ನಮಗೆ ಎಲ್ರಿಗೂ ವಿಶೇಷವಾದ ಜ್ಞಾನವನ್ನು ಕೊಡಲಿ. ಪರಮಾತ್ಮನಲ್ಲಿ ಮನಸ್ಸು ಹೇಗೆ ಹೋಗ್ಬೇಕು ಅನ್ನೋ ತಪಸ್ಸನ್ನ ಅವರು ಅರ್ಥಕೊಂಡಿದ್ದಾರೆ. ಒಂದು ಕಡೆ ಬರೆದಿದ್ದಾರೆ ಚೆನ್ನಾಗಿ, ದೇವರ ದರ್ಶನಗಳನ್ನು ಕೂಡ ಮಾಡಿದ್ದಾರೆ ಅಂತ ಬದಲಿ ಜನ ಮಾತಾಡ್ತಿದ್ರು ಅಂತ. ಹಂಗೆ ದೇವರನ್ನ ಕಂಡಂತ ಮಹಾತ್ಮ ನಮ್ಗಿಂತ ಚೆನ್ನಾಗಿ ದೇವರು ಅವ್ರಿಗೆ ಪರಿಚಯ. ನಾವ್ ಹೇಳ್ತೀವಲ್ಲ ನಮ್ಗಿಂತ ಬಹಳ ಪರಿಚಯ, ಬನ್ನಿ ನಾ ಕೆಲಸ ಮಾಡಿಸ್ಕೊಡ್ತೀನಿ ಅಂತ. ಹಾಗೆ ನಾವು ಹರಿಭಕ್ತರಾಗಬೇಕು, ಹರಿದಾಸರಾಗಬೇಕು ಅಂತಂದ್ರೆ ಇಂಥವರು ಪರಮಾತ್ಮನಿಗೆ ನೋಡಪ್ಪ ನೀನ್ ಹೆಸರು ಓಡಾಡ್ತಿದ್ದಲ್ಲಿ ಉದ್ಧಾರ ಮಾಡುವಂತ ಇವರು ದೇವ್ರಿಗೆ ಹೇಳಿದ್ರೆ ಈಗ ದೇವರ ಪರಿಚಯ, ನಾವು ಉದ್ಧಾರ ಆಗ್ತೀವಿ ಅಂತ ಉದ್ಧಾರವನ್ನ ಅವ್ರು ಮಾಡ್ಲಿ ಅಂತ ಹೇಳ್ತಾ, ಇನ್ನು ಮುಂದೆ ಸಮಯ ಸಿಕ್ಕಾಗ ಇನ್ನು ವಿಸ್ತಾರವಾಗಿ ಇವ್ರ ವಿಚಾರವನ್ನು ಚಿಂತನೆ ಮಾಡೋಣ. ತೃಪ್ತಿ ಆಗಿಲ್ಲ ನನಗೆ, ಕಿಂಚಿತ್ ಮಾಡಿದ್ವಿ ಅಂತ ಹೇಳ್ತಾ ಅವರ ಅಂತರ್ಯಾಮಿಯಾದ ರಾಘವೇಂದ್ರ ಸ್ವಾಮಿಗಳ ಅಂತರ್ಯಾಮಿಯಾದ ಟೀಕಾರಾಯರು, ಮುಖ್ಯ ಪ್ರಾಣದೇವರು, ಆ ಬದರಿನಾಥ ಸುಪ್ರೀತನಾಥ ಅಂತ ಹೇಳಿ ಶ್ರೀ ಕೃಷ್ಣಾರ್ಪಣ ಉದ್ದೇಶ.